ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿ ಪ್ರೇರಣಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಕ್ಕೆ ಇಷ್ಟ ಆಯಿತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಟಿಫನ್ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಬಿಕಾಸ್ ಇಬ್ಬರಿಗೂ ರಜೆ ಇತ್ತು, ಇಬ್ಬರು ಮನೇಲೇ ಇದ್ದರು. ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ರೆ 9 ಗಂಟೆ ಆಗಿದೆ ಟಿಫನ್ ಮಾಡಬೇಕಾದ್ರೆ. ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಿನ್ನೆದು ರಾತ್ರಿ ಸಾಂಬಾರು ಕೂಡ ಉಳಿದಿತ್ತು. ಸೊ ಅದು ಮಧ್ಯಾಹ್ನಕ್ಕೆ ಊಟ ಮಾಡಬೇಕಾದ್ರೆ ಅಷ್ಟೊಂದು ಸೆಟ್ ಆಗಲ್ಲ. ಅಂದರೆ ನಿನ್ನೆ ನೈಟ್ ಮಾಡಿದ್ದಲ್ವ, ನಿನ್ನೆ ನೈಟು ಮತ್ತು ಇವತ್ತು ಬೆಳಿಗ್ಗೆ ಟಿಫನ್ಗೆ ಅಂದರೆ ಸರಿಯಾಗುತ್ತೆ. ಹಾಗಾಗಿ ನಾನು ಯಾವುದೇ ಥರ ಪಲ್ಯ ಅಥವಾ ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ. ಸಾಂಬಾರು ಉಳಿದಿತ್ತಲ್ಲ, ಅದೇ ಸಾರಿಗೆ ಸ್ವಲ್ಪ ಚಪಾತಿ ಮಾಡಿಕೊಂಡ್ರೆ ಸರಿಯಾಗುತ್ತೆ ಅಂದ್ಬಿಟ್ಟು ವೇಸ್ಟ್ ಮಾಡೋದು ಯಾಕೆ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಇವಾಗ ತರಕಾರಿ ಆಯಿತು, ಫ್ರೂಟ್ಸು ಪ್ರತಿಯೊಂದು ರೇಟ್ ಕೂಡ ತುಂಬ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಯಾವುದೇ ಫುಡ್ಡು ಉಳಿದಿದ್ರು ಕೂಡ ವೇಸ್ಟ್ ಮಾಡೋ ಬದಲು ಈ ರೀತಿ ನಾನು ರಾತ್ರಿ ಏನಾದರೂ ಸಾಂಬಾರು ಪಲ್ಯ ಉಳಿದಿದ್ರೆ ಅದಕ್ಕೆ ದೋಸೆ ಚಪಾತಿ ಈ ರೀತಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತೀವಿ. ಸೊ ಚಪಾತಿ ಕೂಡ ನೋಡ್ತಾ ಇರ್ಬೋದು, ಪೂರಿ ಥರ ಉಬ್ಬು ಬಂದಿದೆ. ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ. ಏನು ಚಪಾತಿ ಹಿಟ್ಟು ಕಲಿಸುವಾಗ ಆಯಿಲ್ ಹಾಕ್ತೀನಲ್ಲ ಅಷ್ಟೇ. ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಡ್ರೈ ಚಪಾತಿನೇ ಮಾಡ್ತೀನಿ. ಜಾಸ್ತಿ ಆಯಿಲೆಲ್ಲ ಅಷ್ಟು ಒಳ್ಳೆಯದಲ್ಲ. ಇವಾಗಿನ ಒಂದು ಹೆಲ್ತ್ ಯೋಚನೆ ಮಾಡಬೇಕಂದ್ರೆ ಆಯಿಲಿ ಫುಡ್ಡು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಜಾಸ್ತಿ ಯಾವುದೇ ಥರ ಅಡುಗೆಗಾಗಲಿ ಆಯಿಲ್ನ ಜಾಸ್ತಿ ಪ್ರಿಫರ್ ಮಾಡಲ್ಲ. ನಮ್ಮ ಪ್ರೇರಣೆಗೆ ಚಪಾತಿ ಎಲ್ಲ ಇಷ್ಟ ಇಲ್ಲ, ಬಟ್ ಅವಳಿಗೆ ರೈಸ್ ಐಟಮೇ ಜಾಸ್ತಿ ಇಷ್ಟ. ಆದರೆ ನಾನು ಬೈದ್ಬಿಟ್ಟು ಒಂದೊಂದು ದಿನ ಚಪಾತಿ ದೋಸೆ ಇಡ್ಲಿ ಈ ರೀತಿ ಎಲ್ಲ ಮಾಡಿಕೊಡ್ತೀನಿ. 2 ಟೈಮು ಅನ್ನ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಹಾಗಾಗಿ ಒಂದೊಂದು ಟೈಮು ಈ ರೀತಿ ಗಟ್ಟಿ ಒಂದು ಫುಡ್ನು ಕೂಡ ಕೊಡ್ತೀನಿ. ಸೊ ಅವರೆಲ್ಲ ಟಿಫನ್ ಆಯಿತು. ಇವಾಗ ನಾನು ಕೂಡ ಟಿಫನ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಇನ್ನು ಅಡುಗೆ ಆಗಬೇಕು, ಮನೆ ಕೆಲಸನೂ ಕೂಡ ಆಗಬೇಕಾಗಿತ್ತು. ಬಟ್ ಟೈಮ್ 10:30 ಆಗಿತ್ತು. ಹಾಗಾಗಿ ಫಸ್ಟು ಟಿಫನ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ನಾನು ತಿಂಡಿ ತಿನ್ನೋಣ ಕೂತಿದ್ದೀನಿ. ಸೊ ನನಗೂ ಅಷ್ಟೊಂದು ಚಪಾತಿ ಎಲ್ಲ ಇಷ್ಟ ಆಗಲ್ಲ. ಯಾಕೆಂದರೆ ಇದು ಬೇಸಿಗೆ ಬೇರೆ. ಬೇಸಿಗೆಲಿ ಇಂಥ ಒಂದು ಚಪಾತಿ ಗೋಧಿ ಹೀಟು, ಹಾಗಾಗಿ ಅಷ್ಟು ಕಾನ್ಸ್ಟಿಪೇಷನ್ ಆಗುತ್ತೆ ನನಗೆ ಇದನ್ನು ಜಾಸ್ತಿ ಹೀಟ್ ಐಟಮ್ ಎಲ್ಲ ತಿಂದರೆ. ಒಂದೊಂದು ದಿನ ಅನಿವಾರ್ಯ ಅಲ್ಲ ಅಂತ ಮಾಡಬೇಕಷ್ಟೆ. ಅವತ್ತು ಕಾವೇರಿ ನೀರು ಬಿಟ್ಟಿದ್ರು. ಸೊ ಪ್ರೇರಣಾ ನೀರು ಹಿಡ್ಕೊಂಡು ಬರ್ತೀನಿ ಅಂತ ಹೋಗಿಬಿಟ್ಟು ಅದನ್ನು ಒಳ ಕೂಡ ತರೋಕ್ಕಾಗಲಿಲ್ಲ ಅವ್ಳ ಕೈಲಿ. ಸೊ ಅಲ್ಲೇ ಬಾಗಿಲಲ್ಲೇ ಇಟ್ಬಿಟ್ಲು. ಇರಲಿ ಅಂತ ನಾನು ಒಂದು ಕೂಡ ಯಾವುದಕ್ಕೂ ಸ್ಟಾಕ್ ಮಾಡಿ ಇಟ್ಟಿರ್ತೀನಿ. ಕುಡಿಯೋಕ್ಕೆ ಅಡುಗೆ ಮಾಡೋಕ್ಕೆಲ್ಲ ಪರಿಶುದ್ಧ ನೀರು ಯೂಸ್ ಮಾಡೋದು. ಏನಾದ್ರು ಎಮರ್ಜೆನ್ಸಿ ಇರಲಿ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಕೂಡ ಕಾವೇರಿ ನೀರು ಇಟ್ಟಿರ್ತೀನಿ. ಒಂದೊಂದು ಟೈಮ್ ಅಡುಗೆ ಮಾಡೋಕ್ಕೆ ಖಾಲಿಯಾಗಿರುತ್ತಲ್ಲ, ಹಾಗಾಗಿ. ಸೊ ಅಡುಗೆನೂ ಮುಗಿಸ್ದೆ. ದಿನ ತರಕಾರಿ ಸಾರು ಸೊಪ್ಪಿನ ಸಾರು ಬೇಜಾರಾಗಿ ಹೋಗಿತ್ತು. ಹಾಗಾಗಿ ಇವತ್ತು ಬೇಳೆ ಮತ್ತು ಟೊಮ್ಯಾಟೊ ಹಾಕಿ ಸ್ವಲ್ಪ ತಿಳಿ ಸಾರು ಥರ ಮಾಡಿದ್ದೀನಿ. ಅನ್ನ ಸಾಂಬಾರು ರೆಡಿ ಇದೆ. ಊಟ ಮಾಡೋ ಟೈಮಲ್ಲಿ ಹಪ್ಪಳ ಹಾಕ್ಕೊಂಡ್ರಾಯ್ತು ಅಂದ್ಬಿಟ್ಟು ಇವಾಗಲೇನು ಹಪ್ಪಳ ಹಾಕಿಟ್ಟಿಲ್ಲ, ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಊಟ ಮಾಡೋ ಟೈಮಲ್ಲಿ ಹಾಕೋಣ ಅಂತ ಸುಮ್ಮನೆ ಅದೇ. ಇನ್ನು 11:30 ಆಗಿತ್ತಲ್ಲ, ಹಾಗಾಗಿ ನಮ್ಮ ಪ್ರೇರಣಾ ಅಂತೂ ರಜೆ ಬಂದಮೇಲೆ ಭಾರಿ ಜಾಸ್ತಿ ಟಿ ವಿ ನೋಡ್ತಾ ಇದ್ದಾಳೆ. ಸೊ ಹಾಗಾಗಿ ನಾನು ಅದಕ್ಕೆ ಬೈದ್ಬಿಟ್ಟು ಆಫ್ ಮಾಡಿದೆ. ಎಷ್ಟು ಹೆವಿಯಾಗಿ ಟಿ ವಿ ನೋಡ್ತೀಯ ಅಂದ್ಬಿಟ್ಟು ಆಫ್ ಮಾಡಿದೆ. ರಾಮ ಮಂದಿರದಲ್ಲಿ ಅವತ್ತು ರಾಮನವಮಿ ಹಬ್ಬ ಇತ್ತಲ್ಲ, ಹಾಗಾಗಿ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ಕೊಡ್ತಾಯಿದ್ರು. ಸೊ ನಾನು ಹೋಗಿರಲಿಲ್ಲ. ಪಾಪ ನಮ್ಮ ಪಕ್ಕದ ಮನೆ ಹುಡುಗರೆಲ್ಲ ತಂದು ಕೊಟ್ಟರು. ಎಷ್ಟು ಬಾಟ್ಲಿಗಳು ತೊಗೊಂಡು ಬಂದು ಮನೆಗೆ ತೊಗೊಂಡು ಹೋಗಿ ಅಂತ ಇದ್ರಂತೆ. ಮೋಸ್ಟ್ಲಿ ಜಾಸ್ತಿ ಮಾಡಿದ್ರು ಅನಿಸುತ್ತೆ. ಸುಮ್ಮನೆ ಯಾಕೆ ವೇಸ್ಟ್ ಆಗೋದಲ್ವ. ಈ ಸೆಕೆಗೂ ಅದಕ್ಕೂ ನಮಗೆ ಮಜ್ಜಿಗೆ ಪಾನಕ ಬೇಕಾಗಿತ್ತು. ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದಲ್ವ. ಹಾಗಾಗಿ 1-2 ಬಾಟ್ಲು ಮಜ್ಜಿಗೆ ಮತ್ತು 1 ಬಾಟ್ಲು ಪಾನಕನೂ ಕೂಡ ತರಿಸಿ. ಕೋಸಂಬರಿ ನೋಡ್ತಾ ಇರ್ಬೋದು, ಈ ದೇವಸ್ಥಾನದಲ್ಲಿ ಪ್ರಸಾದ ಪಲಾವು ಬಾತ್ಗಳೆಲ್ಲ ಕೊಡ್ತಾರಲ್ಲ, ಆ ಥರ ಅಷ್ಟೊಂದು ಕೊಟ್ಟು ಕಳಿಸಿದ್ದಾರೆ. ನಾನು ಸ್ವಲ್ಪ ತೊಗೊಬಂದರು ಅಂತ ಹೇಳಿದ್ದೆ. ಅವರು ಪಾಪ ಹುಡುಗರಿಗೆ ಸುಮಾರು 2-3 ಜನ ಹುಡುಗರಿದ್ರೇನೋ ಇಷ್ಟು ಜನ ತಿಂತಾರೆ ಅಂದ್ಬಿಟ್ಟು ಅವ್ರು ಕೊಟ್ಟು ಕಳಿಸಿದ್ದಾರೆ. ಅವರು ಮಕ್ಕಳು ಬರೀ ಜಸ್ಟ್ ಮಜ್ಜಿಗೆ ಮತ್ತು ಪಾನಕ ಅಷ್ಟೇ ಕುಡಿದ್ರು. ಮತ್ತು ನಮಗೂ ಕೂಡ 2 ಬಟ್ಲಲ್ಲಿ 2 ಬಾಟ್ಲು ಮಜ್ಜಿಗೆ ಮತ್ತು ಪಾನಕ ಎಲ್ಲ ತೊಗೊಬಂದು ಕೊಟ್ಟರು. ಈ ಹುಡುಗ ಸುಮಾರು ದಿವಸದಿಂದ ಊರಿಗೆ ಹೋಗಿದ್ದ, ಸಿಕ್ಕೇ ಇರಲಿಲ್ಲ ಮಾತಾಡ್ಸೋಕ್ಕೆ. ಹಾಗಾಗಿ ಇಲ್ಲ ಮನೆ ಮುಂದೆನೇ ಓಡಾಡ್ತಿದ್ನಲ್ಲ, ಕರೆದು ಮಾತಾಡಿಸ್ತಾ ಇದ್ದೆ. ಎಲ್ಲಿಗೆ ಹೋಗಿದ್ದೆ, ಯಾವಾಗ ಬಂದೆ ಊರಿಂದ ಅಂತೆಲ್ಲ ಮಾತಾಡಿಸ್ತಾ ಇದ್ದೆ. ಮುಖದಲ್ಲಿ ಏನೋ ಏಟ್ ಮಾಡ್ಕೊಂಡು ಬಂದಿದ್ದ. ಹಾಗಾಗಿ ಏನಾಗಿದೆಯೋ ಅಂತ ಕೇಳ್ತಾ ಇದ್ದೆ. ಚಿಕ್ಕ ಹುಡುಗ, ಇನ್ನೂ LKG ಹೋಗುತ್ತೆ. ಸೊ ಹಾಗಾಗಿ ಇವತ್ತು ಊರಿಂದ ಬಂದಿದ್ದ, ಕರೆದ್ಬಿಟ್ಟು ಮಾತಾಡಿಸ್ದೆ. ನನ್ನ ಮಗಳು ಫ್ರೈಡ್ ರೈಸ್ ಅಂತ ತುಂಬ ದಿವಸದಿಂದ ಕೇಳ್ತಾ ಇದ್ಲು. ಹಾಗಾಗಿ ಅವಳಿಗೋಸ್ಕರ ಫ್ರೈಡ್ ರೈಸ್ ಕೂಡ ಮಾಡ್ತಾಯಿದ್ದೀನಿ. ಇದು ನೈಟ್ ಅಡುಗೆ, ನಾನು ತೋರಿಸ್ತಾರೆ ನೈಟ್ ಅಡುಗೆದು. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, 2 ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ತಾಯಿದ್ದೀನಿ. ತುಂಬ ದಿನದ ನಂಗೆ ಫ್ರೈಡ್ ರೈಸ್ ಬೇಕು ಅಂತ ಕೇಳ್ತಾನೆ ಇದ್ಲು. ಈಗ ಮಾಡ್ಕೊಡ್ತೀನಿ, ಇನ್ನೊಂದು ದಿನ ಮತ್ತೊಂದು ದಿನ ಅಂದ್ಕೊಂಡೆ ಮುಂದಕ್ಕೆ ತಳ್ತಾ ಇದ್ದೆ. ಸೊ ಇವತ್ತು ನೈಟ್ ಅವಳು ತುಂಬ ಹಠ ಮಾಡ್ತಾಯಿದ್ಲು. ನನಗೆ ಟೊಮೆಟೊ ಬೇಳೆ ಸಾರು ಬೇಡ, ಫ್ರೈಡ್ ರೈಸ್ ಮಾಡಿಕೊಡು ಪ್ಲೀಸ್ ಅಂತ ಕೇಳ್ತಾ ಇದ್ಲಲ್ಲ, ಹಾಗಾಗಿ ಅವಳಿಗೋಸ್ಕರ ಮಾಡ್ತಾಯಿದ್ದೀನಿ.
ಸೊ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೆ. ತರಕಾರಿ ಇತ್ತು, ಬೀನ್ಸು ಮತ್ತು ಕ್ಯಾರೆಟು ಎಲ್ಲ ಇತ್ತು. ಬಟ್ ಫ್ರೈಡ್ ರೈಸಿಗೆ ಇತ್ತು ತರಕಾರಿ. ನನ್ನ ಮಗಳು ಹಾಕಕ್ಕೆ ಬಿಡಲಿಲ್ಲ, ಬೇಡ ನನಗೆ ತರಕಾರಿ ಹಾಕಿರೋ ಅಷ್ಟು ಇಷ್ಟ ಆಗಲ್ಲ, ಬೇಡ ಅಂತ ಹಠ ಮಾಡಿದ್ಲು ಅಂದ್ಬಿಟ್ಟು ಜಸ್ಟ್ ಒಂದೇ ಒಂದು ಕ್ಯಾಪ್ಸಿಕಮ್ ಮಾತ್ರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ನನಗೆ ಸೆಕೆ ಕೂಡ ತಾಳೋಕ್ಕಾಗ್ತಿಲ್ಲ, ಹಂಗಾಗಿ ಫ್ರಿಜ್ಜಲ್ಲಿ ನೀರಲ್ಲ, ಅದು ಪಾನಕ ಇತ್ತಲ್ಲ, ಆ ಪಾನಕ ಕೂಡ ತೊಗೊಂಡು ಕುಡಿತಾ ಇದ್ದೆ. ನನ್ನ ಮಗಳೂ ಬಂದಾಗ ನನಗೆ ಮಮ್ಮಿ ಅಂತಾಳೆ. ನಾನು ಏನಾದರೂ ಒಂದು ಐಸ್ ತಿನ್ನಂಗಿಲ್ಲ, ಜ್ಯೂಸು ಪಾನಕ ಕುಡಿಯೋಂಗಿಲ್ಲ, ಅವಳಿಗೂ ಬೇಕೇ ಬೇಕು ಕಂಪಲ್ಸರಿಯಾಗ. ಸೊ ಈ ಕಡೆ ಏನಾಯಿತು, ಫ್ರೈಡ್ ರೈಸ್ ನೋಡೋಣ ಅಂತ ಬಂದೆ. ಅದಕ್ಕೆ ಹಾಕಬೇಕಾದಂಥ ಪುಡಿಗಳ ಡಬ್ಬ ಎಲ್ಲ ಮೇಲೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ, ಯಾಕೆಂದರೆ ರೇಷನ್ ಹಾಕಿದಂಥ ಡಬ್ಬನ್ನೆಲ್ಲ ಕೆಳಗಡೆ ಇಟ್ಟಿದ್ದೆ, ಹಾಗಾಗಿ ಮೇಲೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟಿಗೆ ನಾನು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಅಂದರೆ 1-1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಖಾರದ ಪುಡಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಹಾಕಿದೆ. ಈಗ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, ಅಂದರೆ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಈಗ ಇದು ಗರಂ ಮಸಾಲ ಪೌಡ್ರ್ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿದ್ದೀನಿ. ನೆಕ್ಸ್ಟು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಯಾವಾಗಲೂ ಟೊಮೆಟೊ ಬಾತು ಅಥವಾ ಪಲಾವು ಇಂಥ ಯಾವುದೇ ಒಂದು ಫ್ರೈಡ್ ರೈಸು, ಗೀ ರೈಸು ಪ್ರತಿಯೊಂದಕ್ಕೂ ಆಗಿಂದಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಚಕ್ಕೆ ಲವಂಗದ ಪೌಡ್ರ್ ಆಗಿಂದಾಗೆ ಮಾಡಿ ಹಾಕ್ತೀನಿ. ಇದನ್ನು ಕೂಡ ಫ್ರೆಶ್ಶಾಗಿ ಮಾಡ್ಕೊಂಡಿದ್ದಾಗ ಜಸ್ಟು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಒಂದು 3 ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ, ಅಂದರೆ ಟೊಮೆಟೊನ ಚೆನ್ನಾಗಿ ಮಿಕ್ಸಿಲಿ ರುಬ್ಬಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿಲ್ಲ, ಟೊಮೆಟೊ ಪ್ಯೂರಿ ಮಾಡಿ ಹಾಕ್ಕೊತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೂ ಇಷ್ಟು ಪಾತ್ರೆ ಬೇರೆ ತೊಳೆಯೋದಿದೆ. ಆವಾಗ ನೆಕ್ಸ್ಟ್ ಸ್ವಲ್ಪ ನೆನೆಸಿಟ್ರೆ ಅದೆಲ್ಲ ನೆನ್ಕೊಳ್ಳುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೈ ತೊಳ್ಕೊಬೇಕಿತ್ತಲ್ಲ, ಹಾಗೆ ನೆನೆಯೋಕ್ಕೂ ಕೂಡ ಹಾಕ್ತೆ. ಇಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದೆಲ್ಲ ಚೆನ್ನಾಗಿ ಗ್ರೇವಿ ಹೊಂದಲಿ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಅದು ಹಸಿ ಸ್ಮೆಲ್ ಹೋಗುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಆ ಗ್ರೇವಿನೆಲ್ಲ ಮಿಕ್ಸ್ ಮಾಡಬೇಕು. ನಿಜವಾಗ್ಲೂ ಫ್ರೈಡ್ ರೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಹಾಕಿಲ್ಲ. ಇದಾದಮೇಲೆ ನಾನು ವೈಟ್ ರೈಸ್ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಯಾವುದೇ ಥರ ಸಾಸ್ ಏನೂ ಉಪಯೋಗಿಸಿಲ್ಲ, ಮನೇಲಿರೋಂಥ ಕೆಲವೊಂದು ಪುಡಿ ಅಷ್ಟೇ. ಇದಕ್ಕೆ ಯಾವುದೇ ಥರ ಸೋಯಾ ಸಾಸ್ ಅಥವಾ ಯಾವುದು ಅಂಗಡಿಯಿಂದ ತಂದಂಥ ಪದಾರ್ಥನ ನಾನು ಉಪಯೋಗಿಸಿಲ್ಲ, ಎಲ್ಲ ಜಸ್ಟ್ ಹೋಮ್ ಮೇಡ್ ಅಷ್ಟೇ, ಮನೆಯಿಂದ ಮಾಡಿದಂಥ ವಸ್ತುಗಳನ್ನ ನಾನು ಹಾಕಿಬಿಟ್ಟು ಯೂಸ್ ಮಾಡ್ತಾಯಿರೋದು. ಲಾಸ್ಟಿಗೆ ಇದು ಪೆಪ್ಪರ್ ಪೌಡರು ಅಥವಾ ಕಾಳುಮೆಣಸು ಮನೇಲಿದ್ದರೆ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಹಾಕಿದರೂ ನಡೆಯುತ್ತೆ. ಪೆಪ್ಪರ್ ಪೌಡ್ರ್ ಇತ್ತಲ್ಲ, ಹಾಗಾಗಿ ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಅನ್ನನೂ ಕೂಡ ನಾನು ಉಪ್ಪು ಹಾಕಿ ಅನ್ನ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ, ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸ್ವಲ್ಪ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅನ್ನ ವೈಟ್ ಉಳ್ಕೊಳ್ಳೋ ಹಂಗೆ ಬಿಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಜವಾಗ್ಲೂ ತುಂಬ ಟೇಸ್ಟ್ ಸಖತ್ತಾಗಿ ನಿಜವಾಗ್ಲೂ ಚೆನ್ನಾಗಿತ್ತು. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟಳು, ಹೇಳಬೇಕು ಅಂದರೆ. ಇದು ಮಾಡಿ ಸುಮಾರು ಆಲ್ರೆಡಿ ಇದು ವಿಡಿಯೋ ತೊಗೊಂಡು 1 ವೀಕ್ ಆಗಿದೆ. ಬಟ್ ಪ್ರೇರಣ ತುಂಬ ಇಷ್ಟಪಟ್ಟು ಮತ್ತೊಂದು ಸಲ ಮಾಡಿಸ್ಕೊಂಡು ಕೂಡ ತಿಂದು. ಇದು ಲಾಸ್ಟಿಗೆ ಕೊತ್ತಂಬರಿ ಮತ್ತು ಪುದೀನನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಆದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನನ ಮೇಲ್ಗಡೆ ಹಾಕಿದೆ, ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿದ್ದೀನಿ, 1-2 ನಿಮಿಷ ಅಷ್ಟೇ. ಬಂದಳು ನೋಡಿ ಆಗಲೇ ಪ್ರೇರಣ, ಹಸುವಾಗ್ತಿದೆ. ಅವಳು ಮೊದಲೇ ಸುಮಾರು ದಿನದಿಂದ ಕೇಳ್ತಾನೆ ಇದ್ಲು, ಒಂದು 15 ಡೇಸಿಂದನೂ ಫ್ರೈಡ್ ರೈಸ್ ಮಾಡಿಕೊಡು ಅಂತ ಕೇಳ್ತಾನೆ ಇದ್ಲು. ಸೊ ಹಾಗಾಗಿ ಅವಳಿಗೋಸ್ಕರ ಮಾಡಿಕೊಟ್ಟೆ. ರಜಾ ಕೊಟ್ಟಿರೋದಕ್ಕೂ ಅದಕ್ಕೂ ದಿನಕ್ಕೂ ಒಂದೊಂದು ಥರ ವೆರೈಟಿ ಫುಡ್ ಕೇಳ್ತಾನೆ ಇರ್ತಾಳೆ. ಏನು ಮಾಡೋಕ್ಕಾಗಲ್ಲ ಪಾಪ, ಸ್ಕೂಲ್ ಡೇಸಲ್ಲಂತೂ ಹಿಂಗೆ ಮಾಡ್ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ರಜದಲ್ಲಿ ಮಾಡಿಕೊಡ್ತೀನಿ. ಬನ್ನಿ ಅವಳು ಏನು ಹೇಳ್ತಾಳೆ ನೋಡೋಣ, ಅದ್ರ ಬಗ್ಗೆ ಅವಳ ಅಭಿಪ್ರಾಯ ಕೇಳೋಣ. ನಿಜವಾಗ್ಲೂ ನಿನ್ಗೆ ಇದ್ರ ಮೇಲೆ ಹೋಟೆಲೆಲ್ಲ ತಿಂತೀಯಲ್ಲ? ಹೋಟೆಲಲ್ಲಿ ಬೇಡ, ನೀನೇ ದಿನ ಮನೇಲಿ. ಅಲ್ಲ, ಹೋಟ್ಲಲ್ಲಿ ತಿಂತೀಯಲ್ಲ ಅದೇ ಟೇಸ್ಟಾ? ಹೋಟ್ಲಕ್ಕಿಂತ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ರಿಯಲಿ? ನಿಜ. ನಿಜ ಚೆನ್ನಾಗಿ ಬಂದಿದ್ಯಾ? ಹೋಟೆಲ್ಗಿಂತನೂ ನಿಜ ಟೇಸ್ಟ್ ಚೆನ್ನಾಗಿದೆ. ನಾನು ಏನು ಅದಕ್ಕೆ ಬೇರೆ ಸಾಸು ಏನು ಆ್ಯಡ್ ಮಾಡಿಲ್ಲಪ್ಪ, ಎಲ್ಲ ಮನೇಲೇ ಹೋಮ್ ಮೇಡ್. ಹೌದಾ? ನಿಜ, ಅದಕ್ಕೆಲ್ಲ ಹೋಮ್ ಮೇಡ್ ಹಾಕಿರೋದು. ಏನು ಪೌಡ್ರ್ ಇದೆಯಲ್ಲ, ಧನಿಯಾ ಪೌಡರು, ಆಮೇಲೆ ಪೆಪ್ಪರ್ ಪೌಡರು, ಅದು ಖಾರದ ಪುಡಿ, ಅದೆಲ್ಲ ಮಾತ್ರ ಅಂಗಡಿದಷ್ಟೇ. ಇನ್ನು ಮಾಮೂಲಿ ಬಿರಿಯಾನಿನೂ ಹಿಂಗೆ ತಲೆ ತಿಂದುಬಿಟ್ಲು. ನಾನು ಹಿಂಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿಕೊಟ್ಟೆ. ಅವತ್ತಿಂದ ನನಗೆ ಹೋಟೆಲ್ ಬಿರಿಯಾನಿ ತರಿಸ್ಕೊಡ್ಬೇಡ, ನೀನೇ ಮನೇಲಿ ಮಾಡಿಕೊಡು, ಹೋಟೆಲ್ ಬಿರಿಯಾನಿ ತರಿಸ್ಕೊಡ್ಬೇಡ, ನೀನೇ ಮನೇಲಿ ಮಾಡಿಕೊಡು ಅಂತ ಭಾಳ ಹಿಂಸೆ ಕೊಟ್ಟು ಸುಮಾರು ಎಷ್ಟು ಸಲ ಮಾಡಿರ್ಬೇಕು ಪ್ರೇರಣ ಮನೇಲೆ ಬಿರಿಯಾನಿ? ಒಂದು 5-6 ಸಲ ಮಾಡಿಸ್ಕೊಂಡು ತಿಂದಿದ್ದಾಳೆ. ನಾನು ನಿಜ ಫಸ್ಟ್ ಟೈಮ್ ಅಷ್ಟೇ ಟ್ರೈ ಮಾಡಿದೆ, ನೋಡೋಣ ಹೇಗಿದೆ ಅಂತ. ನನ್ನ ಸ್ಟೈಲಲ್ಲೇ ಟ್ರೈ ಮಾಡಿದೆ.
ಹೋಟೆಲ್ ಬಿರಿಯಾನಿ ಬೇಡ ಬೇಡ ನಂಗೆ ಮನೇಲೇ ಮಾಡ್ಕೊಡೋದು. ಇದನ್ನು ಅಷ್ಟೇ, ನಾನು ಏನು ತರಕಾರಿ ಹಾಕಿಲ್ಲ, ಬರೀ ಕ್ಯಾಪ್ಸಿಕಮ್, ಬೀನ್ಸ್ ಹಾಕ್ಬೋದಿತ್ತು, ಕ್ಯಾರೆಟ್ ಹಾಕ್ಬೋದಿತ್ತು, ಅದೆಲ್ಲ ತರಕಾರಿ ಇತ್ತು ಫ್ರಿಜ್ಜಲ್ಲಿ. ಇವಳೇ ಹಾಕಕ್ಕೆ ಬಿಟ್ಟಿಲ್ಲ ಅಲ್ಲ ಪ್ರೇರು, ನೀನೇ ಹಾಕಕ್ಕೆ ಬಿಟ್ಟಿಲ್ಲ ತಾನೆ, ಇವಳೇ ಹಾಕಕ್ಕೆ ಬಿಟ್ಟಿಲ್ಲ. ಬೇಡ ನಂಗೆ ತರಕಾರಿ ಇಷ್ಟ, ಅದು ಕ್ಯಾಪ್ಸಿಕಮ್ ಒಂದು ನಾನು ಬೈದು ಇಲ್ಲ ಕ್ಯಾಪ್ಸಿಕಮ್ ಒಂದಾರು ಹಾಕ್ತೀನಿ, ಏನು ತರಕಾರಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು, ಇಲ್ಲಾಂದರೆ ಹಸಿ ಬಟಾಣಿನೂ ಇತ್ತು, ಬೀನ್ಸ್ ಇತ್ತು, ಕ್ಯಾರೆಟು ಇತ್ತು. ಇವಳೇ ಹಾಕೋದು ಬೇಡ ನಂಗೆ ತರಕಾರಿ ಇಷ್ಟ ಅಲ್ಲ ಬೇಡ ಅಂದ್ಲು. ಇವಳಿಗೋಸ್ಕರ ಹಾಕಿಲ್ಲ. ನಿಜವಾಗ್ಲೂ ಹೆಂಗಿದೆ ಪ್ರೇರಣ, ನಿಜ ಹೇಳಬೇಕು. ಇನ್ನೊಂದು ಪ್ಲೇಟ್ ಹೋಗುತ್ತಂಗಾರೆ ಹ್ಞೂ ಅಂತೆ. ನಿಜ ಚೆನ್ನಾಗಿದೆಯಪ್ಪ. ಅಯ್ಯೋ ದೇವರೊಳಗೂ ಚೆನ್ನಾಗಿ. ಅಯ್ಯೋ ದೂರಡಂತೆ, ಬೇಡ ಬಿಡಾಗಲಿ. ನಿಜ ಫಸ್ಟ್ ಟೈಮು ನನ್ನ ಸ್ಟೈಲಲ್ಲಿ ಯಾವುದೇ ರೀತಿ ಸಾಸ್ ಹಾಕಿಲ್ಲ, ಒಂದು ಸೋಯಾ ಸಾಸು, ಟೊಮೆಟೊ ಸಾಸ್ ಏನೂ ಹಾಕಿಲ್ಲ. ಎಲ್ಲ ಮನೆಯಲ್ಲೇ ರೆಡಿ ಮಾಡಿಕೊಂಡು, ಅದೇನು ಪೌಡ್ರ್ ಹಾಕಿದ್ನಲ್ಲ ಅಷ್ಟೇ ಮಾತ್ರ ನನ್ನ ಅಂಗಡಿದು, ಇನ್ನೆಲ್ಲ ಮನೇಲೇ ಮಾಡಿ ರೆಡಿ ಮಾಡಿರೋದು. ಇನ್ನು ನೋಡಪ್ಪ, ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಶುರುವಾಯಿತು. ಅಮ್ಮ ಫ್ರೈಡ್ ರೈಸ್ ಚೆನ್ನಾಗಿ ಮಾಡಿದ್ದೆ ಮಾಡು ಅಲ್ಲ. ಇಲ್ಲಾಂದರೆ ಒಂದೊಂದು ಟೈಮ್ ಫಸ್ಟು ಟೊಮೆಟೊ ಬಾತ್ ಹಿಡ್ಕೊಳ್ಳು, ಅದು ಚೆನ್ನಾಗಾಗಿದೆ. ಆಮೇಲೆ ಪಲಾವು, ಆಮೇಲೆ ಬಿರಿಯಾನಿ. ನಾನ್ ವೆಜ್ ಮಾಡಿದಾಗ ಬಿರಿಯಾನಿಯೇ ಬೇಕು ಅಂತ ಒಂದು ಅಳ್ತಾಳೆ. ಅವಳಿಗೋಸ್ಕರ ಆದರೂ ಮಾಡಲೇಬೇಕು. ಸ್ವಲ್ಪ ಒಂದು 100 ಗ್ರಾಮ್ ಚಿಕನ್ ತಗೊಂಡಾರು ಅವಳಿಗೆ ಮಾಡ್ಕೊಡ್ಬೇಕು. ಪೀಸ್ ಇಲ್ಲ ಅಂದರೂ ಪರವಾಗಿಲ್ಲ, ಬಿರಿಯಾನಿ ಮಾಡು. ಈಗ ಫ್ರೈಡ್ ರೈಸ್ ಇಟ್ಕೊಂಡಿದ್ದಾಳೆ. ಹೀಗೆ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿತ್ತು, ನನಗೂ ಇಷ್ಟ ಆಯಿತು ಕೂಡ. ನೀವು ಖಂಡಿತ ಟ್ರೈ ಮಾಡಿ. ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಇದಕ್ಕೆ ನಾನು ತರಕಾರಿ ಹಾಕಲ್ಲ, ಅಲ್ಲ ಹಾಕ್ತೀನಿ ಅಂದರೆ ಬೇಡ ಅನ್ನೋದು ಇದಕ್ಕೆ ನೋಡಿ. ಜಸ್ಟ್ ಹಾಕಿರೋದು ಬರೀ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇಷ್ಟೇ. ಇದನ್ನು ಕೂಡ ತಿನ್ನೋದು ಇರೋದು ಒಳ್ಳೆಯದು, ಬೇಡ ನೋಡಿ ಅದನ್ನು ತಿನ್ನೋದೇ ಇಲ್ಲ. ಇದಕ್ಕೆ ಅವಳು ತರಕಾರಿ ಹಾಕೋದು ಬೇಡ ಅಂತ ಹಿಂಸೆ ಕೊಟ್ಟು ತರಕಾರಿ ಹಾಕಿಸ್ಲಿಲ್ಲ ನೋಡಿ. ಇಷ್ಟೇ ಬರೀ ಕ್ಯಾಪ್ಸಿಕಮ್ ಈರುಳ್ಳಿನೇ ತಿನ್ನಲಿಲ್ಲ ಅಂದರೆ ಇನ್ನು ಬೇರೆ ತರಕಾರಿ ತಿಂತಾಳ. ನೋಡಿದ್ರಲ್ಲ ಏನಂದ್ಲು ಅಂತ. ಅವಳಿಗೆ ರೈಸ್ ಐಟಮ್ ಅಂದರೆ ಮೊದಲೇ ಇಷ್ಟ, ಅದರಲ್ಲೂ ಈ ರೀತಿ ವೆರೈಟಿ ಮಾಡಿಕೊಟ್ಬಿಟ್ರೆ ಅಯ್ಯೋ, ಬೇರೆ ಅಂದರೆ ಸಾಂಬಾರು ಮಾಡಿದರೂ ಕೂಡ ಇಷ್ಟಪಡೋದಿಲ್ಲ. ನಾನು ಆ ಥರ ಜಾಸ್ತಿ ಏನು ಮಾಡ್ಕೊಡೋದಿಲ್ಲ, ಯಾವಾಗಾದರೂ ಅಪರೂಪ ಈ ರೀತಿ ಎಲ್ಲ ಮಾಡ್ಕೊಡೋದು. ಯಾಕೆಂದರೆ ಬೇರೆ ಥರ ಚಪಾತಿ, ರೊಟ್ಟಿ, ದೋಸೆ ಇದೆಲ್ಲ ತಿಂದು ರೂಢಿ ಮಾಡ್ಕೋಬೇಕು. ಬರೀ ರೈಸ್ ಅಂದರೆ ಸರಿಯಾಗಲ್ಲ, ಮಕ್ಕಳಿಗೆ ಅಂಥ ಶಕ್ತಿನೂ ಬರಲ್ಲ. ಸೊ ಒಂದೊಂದು ದಿವಸ ತಿಂಗಳಲ್ಲಿ ಒಂದು ಸಲ ಅಥವಾ 15 ಡೇಸಿಗೆ ಒನ್ ಟೈಮ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ಮು ಕೂಡ ಆಗಲ್ಲ ಅಂದ್ಕೊಂಡಿದ್ದೀನಿ. ಮತ್ತೊಂದು ರೌಂಡ್ ಕೇಳಿದ್ಲು, ಹಾಗಾಗಿ ಇಷ್ಟಪಟ್ಟು ಅವಳೇ ತಾನೇ ಮಾಡಿಸ್ಕೊಂಡಿರೋದು, ಪರವಾಗಿಲ್ಲ ಅಂದ್ಬಿಟ್ಟು ಮತ್ತೊಂದು ರೌಂಡ್ ಹಾಕಿದೆ. ಟೋಟಲಿ ನಿಜ ಹೇಳಬೇಕು ಅಂದರೆ ಮನೇಲಿ ಸುಮ್ಮನೆ ಸಿಂಪಲ್ಲಾಗಿ ಅಂತ ನಾನು ಟ್ರೈ ಮಾಡಿದೆ ಅಷ್ಟೇ. ನಾನು ಯಾವಾಗಲೂ ನಿಜವಾಗ್ಲೂ ಮಾಡಿರಲಿಲ್ಲ, ಇದೇ ಫಸ್ಟು ಟೈಮ್ ಟ್ರೈ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ಮೊಟ್ಟೆ ಹಾಕಿದರೂ ಕೂಡ ಸೂಪರಾಗಿರುತ್ತೆ. ಬಟ್ ಅವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಇತ್ತು ಅನಿಸುತ್ತೆ, ನಾನು ಹಾಗಾಗಿ ಮೊಟ್ಟೆ ಹಾಕಲಿಲ್ಲ. ಸ್ಯಾಟರ್ಡೇ ದಿನ ನಾವು ಯಾವುದೇ ರೀತಿ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಮೊಟ್ಟೆ, ಚಿಕನ್, ಮಟನ್ ಏನೂ ತಿನ್ನಲ್ಲ, ಹಾಗಾಗಿ ಮೊಟ್ಟೆ ಹಾಕಿಲ್ಲ. ಮೊಟ್ಟೆ ಹಾಕಿದರೂ ಸೂಪರ್ ಟೇಸ್ಟ್ ಬರುತ್ತೆ. ನಿಜವಾಗ್ಲೂ ಚೆನ್ನಾಗಿತ್ತು. ಬಟ್ ನನಗೆ ಇವೆಲ್ಲ ಅಷ್ಟೊಂದು ಲೈಕ್ ಆಗಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಪದೇ ಮಾಡ್ಕೊಂಡು ತಿನ್ನಬೇಕು ಅಂತೇನು ಅನಿಸಲ್ಲ. ಪ್ರೇರಣಾ ಕೇಳಿದ್ಲು ಅಂತ ಇನ್ನೂ ಒಂದು ಸಲ ಮಾಡಿಕೊಟ್ಟೆ ಅಷ್ಟೇ, ಜಾಸ್ತಿ ಕೇಳಬಾರ್ದು ಅಂತಲೂ ಹೇಳಿದ್ದೀನಿ. ಯಾಕೆಂದರೆ ಅವಳಿಗೆ ನಾನು ಮ್ಯಾಗಿ ಇಂಥವೆಲ್ಲ ತಿನ್ನಿಸಲ್ಲ. ಏನೋ ಒಟ್ಟಿನಲ್ಲಿ ಅವಳು ಚೆನ್ನಾಗಿ ಊಟ ಮಾಡ್ಕೊಂಡು ಮನೇಲಿ ಖುಷಿಯಾಗಿ ನಗಾಡ್ತಿದ್ರೆ ನಮ್ಗೆ ಅಷ್ಟೇ ಸಾಕು. ಸೊ ಇದು ನೆಕ್ಸ್ಟ್ ಪಕ್ಕದ ಮನೆ ಮಗು ಬಂದಿತ್ತು ಅವತ್ತು ನೈಟು. ಅವ್ರ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ರಂತೆ, ಹಾಗಾಗಿ ನನ್ನ ಹತ್ರ ಬಿಟ್ಟು ಹೋಗಿದ್ರು. ಆ ಮಗು ಕೂಡ ಕ್ಯೂಟ್ ಆಗಿತ್ತಲ್ಲ, ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಖಂಡಿತ ನೀವು ಒಂದ್ಸಲ ಈ ಥರ ಫ್ರೈಡ್ ರೈಸ್ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಇಲ್ಲಿಗೆ ಫ್ರೆಂಡ್ಸ್. ಮತ್ತು ಖಂಡಿತ ನಾಳೆ ನಿಮಗೆ ಸಿಗ್ತೀನಿ. ಇವತ್ತಿಗೆ ಹೋಗಿ ಬರಲ್ಲ. ದಯವಿಟ್ಟು ಏನಿಸ್ತು ಅಂತ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಆದರೆ ವಾಚಿಂಗ್ ಅವರ್ಸ್ ತುಂಬ ಸ್ಲೋ ಆಗಿ ಬರ್ತಾಯಿದೆ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಇವತ್ತಿಗೆ ಹೋಗಿ ಬರ್ತೀನಿ.